ತಂದಿದ್ದೀನಿ. ಓಕೆ ಸರ್, ಆಯಿತು, ಇರಲಿ. ಈಗ ತುಂಬ ವಿಷಯಗಳು ಓಡಾಡ್ತಾ ಇದೆ. ಯಾರ ಫ್ಯಾನ್ಸ್ ಅಂತ ಬೇಕು ಸರ್ ಈಗ? ಸರಿ, ಒಂದೇ ಮಾತು. ದರ್ಶನ್ ಸರ್ ಹೆಸರನ್ನ ಫ್ಯಾನ್ಸ್ ಪೇಜನ್ನು ಕೆಲವರು ಫೇಕ್ ಅಕೌಂಟ್ನ ಅಯೋಗ್ಯರು. ಮತ್ತೊಮ್ಮೆ ಹೇಳ್ತೀನಿ, ದರ್ಶನ್ ಸರ್ನ ತುಂಬ ಪ್ರೀತಿಸೋ ವ್ಯಕ್ತಿಯಾಗಿ ಅವ್ರ ಹೆಸರನ್ನ ಕೆಲವು ಫೇಕ್ ಅಕೌಂಟ್ ಮಾಡ್ಕೊಂಡ್ರು, ಫೇಕ್ ಫ್ಯಾನ್ ಪೇಜ್ ಅವರು ಮಾಡ್ತಾ ಇರೋದು. ಯಾರಾದರೂ ನೆಕ್ಸ್ಟ್ ಏನಾರು ಹಾಕಿದ್ರೆ ಇಂಜೆಕ್ಷನ್ ಆರ್ಡರ್ ಇರೋದ್ರಿಂದ ತಮಗೆ ಡೈರೆಕ್ಟ್ ಕಾನೂನಾತ್ಮಕವಾಗಿ ಉತ್ತರಿಸ್ತೀನಿ. ಇಲ್ಲಾಂದರೆ ತಾವು ಜೈಲಿಗೆ ಹೋಗ್ಬೇಕಾಗ್ತದೆ. ಇಲ್ಲಾಂದರೆ ದುಡ್ಡು ಕಟ್ಕೊಡಿ. ನೀವು ಒಂದು ನಿಮಿಷ ಪ್ರಥಮ ಬೈಬೇಕು ಅಂದರೆ ಬೈಕ್ ಕೊಡಿ, 50,000 ಕೊಡಿ, ಬೈಲಿ, 1,00,000 ಕೊಡಿ, ನಿಮ್ಮ ಇಷ್ಟ ಬಂದಂಗೆ ಹಾಕ್ಕೊಳ್ಳಿ. ನೀವು ನನಗೆ ಡ್ಯಾಮೇಜ್ ಮಾಡಿ ಖುಷಿ ಪಡ್ಬೋದು ಅಂದರೆ ನಿಮ್ಮನ್ನು ಬೀದಿಗೆ ತಂದು ನಾನು ಯಾಕೆ ಚೆನ್ನಾಗಿರಬಾರ್ದು? ನೀವು ನಮಗೆ ಡ್ಯಾಮೇಜ್ ಮಾಡ್ಬೋದು ಅಂದರೆ ನಾವು ಯಾಕೆ ಹಂಗೆ ಮಾಡಬಾರ್ದು? ಸೊ ನಡೀತಾ ಇದೆ ಅಷ್ಟೇ. ಸೊ ಇದಿಷ್ಟು ಮ್ಯಾಟ್ರು. ಆದ್ದರಿಂದ ನಿಮ್ಮನ್ನೆಲ್ಲರನ್ನೂ ಒಂದು ಮಾತು ಕೇಳ್ಕೊಳ್ತೀನಿ, ದಯವಿಟ್ಟು ಅನ್ಯತಾ ಭಾವಿಸ್ತೆ ಮಾಧ್ಯಮದವರು. ನಿಮ್ಮನ್ನು ಇಷ್ಟು ಪ್ರೀತಿಸೋನಾಗಿ ವಿಧಿ ಇಲ್ಲದೆ ಇವತ್ತು ಇಂಜೆಕ್ಷನ್ ತಂದು ತೀರಾ ಅಶ್ಲೀಲವಾದ ಕೆಲವು ನೀವು ನೋಡೋಕ್ಕೆ ಕೂಡ ಆಗಲ್ಲ. ನಾನೀಗ ಇಲ್ಲಿಂದ ತೋರಿಸಿದ್ರೆ ನೀವು ನೋಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಅದನ್ನು ಟೆಲಿಕಾಸ್ಟ್ ಮಾಡೋಕ್ಕೆ ಆಗದೇ ಇರೋದೇ ಮಾತು. ಅಷ್ಟು ವಿಕೃತವಾಗಿ ಇವರು ನೇರವಾಗಿ ಹೇಳಲ್ಲ ಸರ್. ಇನ್ಯಾವ ಮುಚ್ಚುಮರೆ ಹೇಳ್ತೀನಿ, ಪ್ರಪಂಚದಲ್ಲಿ ಅತಿ ಶ್ರೇಷ್ಠವಾದ ಸಂಬಂಧ ತಾಯಿ ಮಗಂದು. ಕೆಲವು ಪ್ರತಿಷ್ಠಿತ ಕುಟುಂಬದ ಪ್ರತಿಷ್ಠಿತ ಕಲಾವಿದರು ಸಹಿತ, ಅವರ ಕುಟುಂಬ ಸಹಿತ ತೀರಾ ಅಶ್ಲೀಲವಾಗಿ ಕಾಮೆಂಟ್ ಪೋಸ್ಟ್ನ ಎಡಿಟ್ ಮಾಡಿ ಹಾಕಿದಾಗ ಸಂಬಂಧಗಳ ಬಗ್ಗೆ ನಂಬಿಕೆ ಹೊರಟೋಗುತ್ತೆ ಮನುಷ್ಯನಿಗೆ. ನಾಳೆ ಅದು ನಂಬಿಕೆ ಹೋಗಬಾರ್ದು. ಆ ನಂಬಿಕೆ ಹೋಗಬಾರ್ದು ಅಂದರೆ ನಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೆ ನಾವು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿದ್ದೀವಿ ಅಂದಾಗ ಉಳ್ಕೊಳ್ಳೋಕ್ಕೆ ಏನಾದರೂ ಮಾಡ್ತೀವಿ. ಸೊ ಏನಾದರೂ ಮಾಡಿದಾಗ ಈ ಸಿನಿಮಾ ಹಿಂಗೆ ನಡೀತಾ ಇದೆ ಅಷ್ಟೇ. ಅದಕ್ಕೋಸ್ಕರ ನಾನು ಇಂಜೆಕ್ಷನ್ ಆರ್ಡರ್ ತಂದಿದ್ದೀವಿ. ಇವತ್ತು ಫಸ್ಟ್ ನೈಟ್ ವಿತ್ ದೇವ ಸಾಂಗ್ ರಿಲೀಸ್ ಆಗಿದೆ. ನಿಮ್ಮ ಹಾರೈಕೆ ಆಶೀರ್ವಾದ ಇಲ್ಲಿ, ದಯವಿಟ್ಟು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಫಸ್ಟ್ ನೈಟ್ ವಿತ್ ದೇವ ಸಾಂಗ್ನ ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು. ಆಮೇಲೆ ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಈ ಇಂಜೆಕ್ಷನ್ ಆರ್ಡರ್ ಏನಿದೆ ಕೇವಲ ತೇಜೋವಧೆಗೆ ನನ್ನ ವಿರುದ್ಧ ನೆಗೆಟಿವ್ ಹಾಕಿ ನನಗೆ ಡ್ಯಾಮೇಜ್ ಇಳೋಕ್ಕೆ ಯಾವುದೇ ನ್ಯೂಸ್ ಬಂದರೂ ನೆಗೆಟಿವ್ ನ್ಯೂಸ್ ಯಾವುದು ಬರಬಾರ್ದು ಅನ್ನೋ ಕಾರಣಕ್ಕೆ ತಂದಿರೋದು. ಸಿನಿಮಾ ಬಗ್ಗೆ, ಸಿನಿಮಾ ರಿಲೇಟೆಡ್ ಬಗ್ಗೆ ದಯವಿಟ್ಟು ಹಾಕೋಕ್ಕೆ ನಿಮ್ಮ ಹಕ್ಕಿದೆ. ನಿಮ್ಮಿಂದ ನಾವು ಅನ್ನ ತಿಂತಾಯಿದ್ದೀವಿ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ನಾನು 2 ಸಿನಿಮಾ ರಿಲೀಸ್ ತನಕ ಯಾರು ಫಾಲೋ ಅಪ್ ಬರುತ್ತೆ. ಅಂದರೆ ಯಾರು ಏನು ಬೇಕಾದ್ರೆ ಇತ್ತೀಚೆಗೆ ಮಾಡಿಬಿಡ್ಬೋದು ಡ್ಯಾಮೇಜ್ಗೆ ಅಂತ ಹೇಳಿದಾಗ ಅದು ಉಳಿಸ್ಕೊಳಕ್ಕೆ ಮಾಡಿದ್ದೀನಿ. ದಯಮಾಡಿ ಸಿನಿಮಾ ರಿಲೇಟೆಡ್ ಎಲ್ಲ ಪ್ರಮೋಷನ್ಸ್ ಮಾಡ್ಕೊಡಿ ಅಂತ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.